ಲೇಡೀಸ್ ಅಂಡ್ ಜೆಂಟಲ್ಮನ್, ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ಕೇಸ್ ಇದೆ ಅಂದ್ರೇನೆ ತಲೆನೋವಿನ ವಿಷಯ. ದಿನಕ್ಕೊಂದು ಟ್ವಿಸ್ಟ್, ವಿಚಾರಣೆಯ ಟೆನ್ಷನ್ ಇದ್ದದ್ದೇ. ಇವತ್ತು ಕೇಸ್ಗೆ ಸ್ಟೇ ತರೋದು, ಸಬೂಬು ನೀಡಿ ಮುಂದೂಡೋದು ಕಾಮನ್. ಅಂಥದ್ರಲ್ಲಿ ರಾಜ್ಯದ ಪ್ರಮುಖ ಇಲಾಖೆಯೊಂದು ಕೇಸುಗಳಲ್ಲೇ ಬೆಂದು ಬಸವಳಿದಿದೆ. ಈ ಇಲಾಖೆ ಫೇಸ್ ಮಾಡ್ತಾ ಇರೋದು ಬರೋಬ್ಬರಿ 58,000ಕ್ಕೂ ಅಧಿಕ ಕೇಸ್ಗಳನ್ನ. ಇನ್ನು ಶಾಕಿಂಗ್ ವಿಚಾರ ಅಂದ್ರೆ ಈ ಪ್ರಕರಣಗಳಿಗಾಗಿ ಕಳೆದ 10 ವರ್ಷದಲ್ಲಿ ಲಾಯರ್ಗಳಿಗೆ ಕೊಟ್ಟಿರುವಂತಹ ಫೀಸ್ ಬರೋಬ್ಬರಿ 50 ಕೋಟಿ ರೂಪಾಯಿಗಳನ್ನ. ಶಾಕ್ ಆಯ್ತಲ್ವಾ? ಆದ್ರೂ ಕೂಡ ನಂಬಲೇಬೇಕು. ಇದು ಸರ್ಕಾರದ ನಿಗಮವೊಂದು ಕಾನೂನಿನ ಸಂಕೋಲೆಗೆ ಸಿಲುಕಿ ನಲುಗ್ತಾ ಇರುವಂತಹ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಎಸ್ ವೀಕ್ಷಕರೇ, ಅದೇ ಕಾರಣಕ್ಕೆ ಇರಬೇಕು ಎಲ್ಲರೂ ಕೂಡ ಗವರ್ನಮೆಂಟ್ ಕೆಲಸಗಳನ್ನ ಇಷ್ಟಪಡೋದು. ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ಲಿ ಬಿಡ್ಲಿ, ಸಂಬಳ ಅಥವಾ ಫೀಸ್ ಟೈಮ್ಗೆ ಸರಿಯಾಗಿ ಕೈ ಸೇರಿಬಿಡುತ್ತೆ. ಈಗ ಸರ್ಕಾರದ ಭಾಗವಾಗಿರುವಂತಹ ಜಲಸಂಪನ್ಮೂಲ ಇಲಾಖೆಗೆ 48 ಕೋಟಿ ಖರ್ಚು ಮಾಡಿದ ಮೇಲೆ ಬುದ್ಧಿ ಬಂದಿದೆ ಅನ್ಸುತ್ತೆ. ಅದಕ್ಕೆ ಈಗ ಮೇಜರ್ ಸರ್ಜರಿ ಮಾಡೋದಕ್ಕೆ ಇಲಾಖೆ ಮುಂದಾಗಿದೆ. ಈ ಇಲಾಖೆಯಲ್ಲಿ ಒಟ್ಟು 4 ನಿಗಮಗಳಿವೆ. ಈ 4 ನಿಗಮಗಳಲ್ಲಿ ವಿವಿಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸೇರಿದಂತಹ ಒಟ್ಟು 58,752 ದಾವೆಗಳು ವಿಚಾರಣಾ ಹಂತದಲ್ಲಿದ್ದಾವೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಕೇಸ್ ಪೆಂಡಿಂಗ್ ಇವೆ. ಅಧಿಕಾರಿಗಳು ಮತ್ತು ವಕಾಲತ್ತು ಹಾಕಿರುವಂತಹ ವಕೀಲರು ಪ್ರಕರಣಗಳ ಶೀಘ್ರ ವಿಲೇವಾರಿ ಬಗ್ಗೆ ಗಮನ ಹರಿಸಿಲ್ಲ. ಇಷ್ಟೆಲ್ಲ ಕೇಸ್ಗಳು ಪೆಂಡಿಂಗ್ ಇದ್ರೂ ಕೂಡ ವಕೀಲರಿಗೆ ಫೀಸ್ ಮಾತ್ರ ಕಮ್ಮಿ ಆಗಿಲ್ಲ. ಈಗಾಗಲೇ ಸುಮಾರು 58,000 ಪ್ರಕರಣಗಳಿಗಾಗಿ ಕಳೆದ 10 ವರ್ಷಗಳಲ್ಲಿ ಸರ್ಕಾರ ಕೋಟಿಗಳಲ್ಲಿ ಫೀಸ್ ಕಟ್ತಾನೆ ಬರ್ತಾ ಇದೆ. ವಕೀಲರ ಶುಲ್ಕ ಮತ್ತು ಇತರ ಭತ್ಯೆಗಳಿಗಾಗಿ ಒಟ್ಟು 49 ಕೋಟಿಯಷ್ಟು ವೆಚ್ಚವನ್ನ ಈಗಾಗಲೇ ಮಾಡಲಾಗಿದೆ. 4 ನೀರಾವರಿ ನಿಗಮಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ 1991 ಪ್ರಕರಣಗಳು ಬಾಕಿ ಇವೆ. ಹೈಕೋರ್ಟ್ನಲ್ಲಿ 22,171 ಕೇಸ್ಗಳ ಫೈಲ್ ಆ ಕಡೆಯಿಂದ ಈ ಕಡೆ 1 ಇಂಚು ಕೂಡ ಅಲ್ಲಾಡಿಲ್ಲ. 34,590 ಪ್ರಕರಣಗಳು ಜಿಲ್ಲಾ ಹಾಗೂ ಇತರ ಕೋರ್ಟ್ಗಳಲ್ಲಿ ಇನ್ನೂ ತೆವಳ್ತಾನೆ ಇವೆ. ಇಷ್ಟು ಪ್ರಕರಣಗಳಿಗೆ ಅಂದಾಜು 49 ಕೋಟಿ ಹಣ ಖರ್ಚು ಮಾಡಿದ ಮೇಲೆ ಜಲಸಂಪನ್ಮೂಲ ಇಲಾಖೆಗೆ ಎಚ್ಚರ ಆಗಿರುವ ಹಾಗೆ ಕಾಣ್ತಾ ಇದೆ. 58,000 ಪ್ರಕರಣಗಳ ಶೀಘ್ರ ಇತ್ಯರ್ಥಕ್ಕೆ ಈಗ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಒಂದಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರಂತೆ. ಕಾಲಕಾಲಕ್ಕೆ ವೇಸಿ ಮುಖಾಂತರ ಸಭೆಗಳನ್ನ ಏರ್ಪಡಿಸಿ ಹಿರಿಯ ಅಧಿಕಾರಿಗಳಿಗೆ ಎಚ್ಚರಿಸೋದು ಮತ್ತು ನ್ಯಾಯವಾದಿಗಳನ್ನ ಫಾಲೋ ಅಪ್ ಮಾಡೋದು ಮುಂತಾದ ಕ್ರಮ ಕೈಗೊಳ್ಳಲು ಇಲಾಖೆ ಮುಂದಾಗಿದೆ. ಅಂತೂ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಮಾತು ಜಲಸಂಪನ್ಮೂಲ ಇಲಾಖೆ ವಿಚಾರದಲ್ಲಿ ನಿಜ ಆಗ್ತಾ ಇದೆ. ಈ ಕೇಸ್ಗಳ ವಿಚಾರ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡ್ಬೇಕಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.